PK ಕ್ರಿಯೇಷನ್ಸ್ ಯೂಟ್ಯೂಬ್ನವ್ರಿಗೆ ಸಬ್ಸ್ಕ್ರೈಬ್ ಮಾಡ್ತಾನೆ ಇರಿ. ಎಂದು ಅದು ಬಾಳಲಿ, ಬೆಳಗಲಿ, ಉದ್ಧಾರ ಆಗಲಿ. ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ PK ಕ್ರಿಯೇಷನ್ ಫ್ರೆಂಡ್ಸ್. ನಾನಿವತ್ತು NH75 ನ್ಯಾಷನಲ್ ಹೈವೇಗೆ ಅಟ್ಯಾಚ್ಡ್ ಆಗಿರೋಂಥ ಒಂದು ಪ್ರಾಜೆಕ್ಟ್ಗೆ ಬಂದಿದ್ದೀನಿ. ಇದು ಟೋಟಲ್ ಆಗಿ ನಿಮಗೆ 20 ಎಕರ್ಸ್ ಅಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದಾರೆ. ಟೋಟಲ್ ಆಗಿ 287 ಸೈಟ್ಸ್ ಬರುತ್ತೆ. ಇದು ನಿಮಗೆ BMRD ಅಂಡ್ ರೇರಾ ಅಪ್ರೂವ್ಡ್ ಆಗಿದೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಳ್ಳೋದಕ್ಕೆ ಒರೈನ್ ಗ್ರೂಪ್ಸ್ ಕಡೆಯಿಂದ ಜನರಲ್ ಮ್ಯಾನೇಜರ್ ಆದಂತ ಸುಬ್ರಹ್ಮಣ್ಯ ಸರ್ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಸರ್. ಹಾಯ್ ಮ್ಯಾಮ್. ವೆಲ್ಕಮ್ ಟು PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ಮೇಡಮ್. ಹೇಗಿದ್ದೀರಾ ಸರ್? ಸೂಪರ್ ಆಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ಪ್ರೆಸೆಂಟ್ ಇವಾಗ ನಾವು ಯಾವ ಪ್ರಾಜೆಕ್ಟ್ ಅಲ್ಲಿ ಇದ್ದೀವಿ ಸರ್? ಈಗ ನಾವು ಬಂದಿರೋದು ಒರಾಯನ್ ಎಕ್ಸ್ಪ್ರೆಸ್ ಸಿಟಿ ಅನ್ನೋ ಒಂದು ಪ್ರಾಜೆಕ್ಟ್ಗೆ ಬಂದಿದ್ದೀವಿ ಮೇಡಮ್. ಓಕೆ, ಟೋಟಲ್ ಆಗಿ ಎಷ್ಟು ಎಕರೆಯಲ್ಲಿ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದೀರಾ ಸರ್? ಇದು 20 ಎಕರೆಯಲ್ಲಿ ಲಾಂಚ್ ಮಾಡಿರುವಂತ ಪ್ರಾಜೆಕ್ಟ್ ಮೇಡಮ್. ಓಕೆ, ಎಷ್ಟು ಫ್ಲಾಟ್ಸ್ ಅವೈಲಬಲ್ ಇದೆ ಸರ್? ಇದರಲ್ಲಿ 251 ಪ್ಲಸ್ ಪ್ಲಾಟ್ಸ್ಗಳು ಅವೈಲಬಿಲಿಟಿ ಇದೆ ಮೇಡಮ್. ಓಕೆ ಸರ್, 20 ಎಕರೆಯಲ್ಲಿ ಪ್ರಾಜೆಕ್ಟ್ ನ ಲಾಂಚ್ ಮಾಡಿದ್ದೀರಾ. ಸೊ ಯಾವ್ಯಾವ ತರ ಡೆವಲಪ್ಮೆಂಟ್ ನ ಕೊಟ್ಟಿದ್ದೀರಾ ಸರ್? ಮೇಡಮ್ ಇಲ್ಲಿ ಬಂದು ಟೋಟಲ್ ನಾವು ಮಾಡಿರೋದು 20 ಎಕರೆ ಮಾಡಿದೀವಲ್ಲ, ಇದರಲ್ಲಿ ಆಲ್ಮೋಸ್ಟ್ 40 to 45% ನಾವು ಎಮ್ಯುನಿಟೀಸ್ಗೆ ಬಿಟ್ಬಿಟ್ಟಿದೀವಿ. ಅಂದ್ರೆ ಈಗ ನೋಡಿ, ಕಿಡ್ಸ್ ಪ್ಲೇ ಏರಿಯಾ, ಪಾರ್ಕ್ಗಳು, ಮತ್ತೆ ದೊಡ್ಡ ರೋಡು 40 ಅಡಿ ರೋಡ್ ಕೊಟ್ಟಿದೀವಿ, 30 ಅಡಿ ಸಬ್ ರೋಡ್ ಕೊಟ್ಟಿದೀವಿ. ನಿಮ್ಗೆ ಎಂಟ್ರೆನ್ಸ್ ಬಂದು ಹೈವೇ ಇಂದ ನಾವು ಒಳಗೆ ಬರ್ತೀವಲ್ಲ, ಅಲ್ಲಿ 60 ಅಡಿ ರೋಡ್ ಕೊಟ್ಟಿದೀವಿ. ಮತ್ತೆ ಇಲ್ಲಿ ಏನಾಗಿದೆ ಅಂತಂತಂದ್ರೆ ದೊಡ್ಡ ದೊಡ್ಡ ರೋಡ್ಗಳು, ಪಾರ್ಕ್ಗಳು ಕೊಟ್ಟಿರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಗೆ ಏನ್ ಬಂದಿದೆ ಟೋಟಲ್ ಅಲ್ಲಿ ಎಕರೆಯಲ್ಲಿ ಲ್ಯಾಂಡ್ ಏರಿಯಾ ಬಂದಿದೆ, ಅದರಲ್ಲಿ ಆಲ್ಮೋಸ್ಟ್ ನಾವು 40 to 45% ನಾವು ಪಬ್ಲಿಕ್ ಯೂನಿಟ್ಸ್ಗೆ ಬಿಟ್ಟಿದೀವಿ. ಓಕೆ ಸರ್, ಪಾರ್ಕ್ ಅಂದ್ರ ಎಷ್ಟು ಪಾರ್ಕ್ಗಳಿದೆ ಸರ್ ಈ ಲೇಔಟ್ ಅಲ್ಲಿ? ಆಲ್ಮೋಸ್ಟ್ ಒಂದು 7 ರಿಂದ 8 ಪಾರ್ಕ್ಗಳಿದೆ ಮೇಡಮ್. ಲೆಂತ್ ವೈಸ್ ಪಾರ್ಕ್ನೇ ಕೊಟ್ಬಿಟ್ಟಿದೀವಿ. ಈಗ ನೋಡಿ, ಈಗ ನೀವು ಆ ಕಡೆ ರೈಟ್ ಸೈಡ್ ಅಲ್ಲಿ ನೀವು ತಿರುಗಿ ನೋಡಿದ್ರೆ ಆ ಲೆಂತ್ ಪೂರ್ತಿ ನಾವೇನ್ ಮಾಡಿದೀವಿ, ಪಾರ್ಕ್ಗಳಿಗೆ ಬಿಟ್ಬಿಟ್ಟಿದೀವಿ. ಇದರಲ್ಲಿ ಒಂದು 10 ಪಾರ್ಕ್ಗಳು ಒಟ್ಟಿಗೆನೆ ಮಾಡಬಹುದು, ಅಷ್ಟು ದೊಡ್ಡ ಪಾರ್ಕ್ಗಳನ್ನ ನಾವು ದೊಡ್ಡದಾಗಿ ಬಿಟ್ಬಿಟ್ಟಿದೀವಿ. ಸೊ ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋರ್ಗಾಗ್ಲಿ, ಇಲ್ಲಿ ಯಾರು ಮನೆ ಕಟ್ಕೋತಾರೆ ಅವ್ರಿಗೆ ಜಸ್ಟ್ ಬರೀ ಇದರಲ್ಲಿ ವಾಕ್ ಮಾಡಿದ್ರೆ ಸಾಕು, ನಮ್ಮ ಪಾರ್ಕ್ ಅಲ್ಲಿ ವಾಕ್ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಒಂದು 10 ರೌಂಡ್ ಹೊಡೆದ್ಬಿಟ್ರೆ ನಿಮಗೆ 3 ರಿಂದ 4 ಕಿಲೋಮೀಟರ್ ನೀವು ವರ್ಕೌಟ್ ಮಾಡ್ದಂಗೆ ಆಗುತ್ತೆ. ಅಷ್ಟು ದೊಡ್ಡ ಪಾರ್ಕ್ಗಳನ್ನ ಕೊಟ್ಟಿದ್ದೀವಿ ಮೇಡಮ್. ಓಕೆ ಸರ್. ಸರ್ ಲೇಔಟ್ ಡೆವಲಪ್ಮೆಂಟ್ ನ ತುಂಬಾನೇ ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ. ಇನ್ನ ಬೇಸಿಕ್ ಡೆವಲಪ್ಮೆಂಟ್ ಏನೇನ್ ಕೊಟ್ಟಿದ್ದೀರಾ ಸರ್? ಬೇಸಿಕ್ ಡೆವಲಪ್ಮೆಂಟ್ ಅಂದ್ರೆ ನಾವು ಪ್ರತಿಯೊಂದು ಸೈಟ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ. ಓಕೆ, ಇಂಡಿವಿಜುವಲ್ ಆಗಿ ಪ್ರತಿಯೊಂದಕ್ಕೂ ಕೊಟ್ಟಿದ್ದೀರಾ? ಹೌದು, ಇಂಡಿವಿಜುವಲ್ ಆಗಿ ಪ್ರತಿಯೊಂದು ಸೈಟ್ಗೂ ವಾಟರ್ ಕನೆಕ್ಷನ್ ಕೊಟ್ಟಿದ್ದೀವಿ, ಮತ್ತೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಕೊಟ್ಟಿದ್ದೀವಿ, ಮತ್ತೆ ಸ್ಯಾನಿಟರಿ ಹೋಗೋದಕ್ಕೆ ನಿಮಗೆ ಸ್ಯಾನಿಟರಿ ಕನೆಕ್ಷನ್ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಪ್ರತಿಯೊಂದು ಸೈಟ್ ಮುಂದೆಲೂ ಆಟೋಮೆಟಿಕ್ ಆಗಿ ಪ್ರತಿ ರೋಡ್ ಸೈಡ್ ನಾವೇನ್ ಮಾಡಿದೀವಿ, ರೈನ್ ವಾಟರ್ ಹೋಗೋದಕ್ಕೂ ನಾವು ಡ್ರೈನ್ ಮಾಡಿದೀವಿ. ಸೊ ಅದ್ರ ಜೊತೆಗೆ ನಾವು ಬಂದ್ಬಿಟ್ಟು 40 ಫೀಟ್ ರೋಡ್ ಕೊಟ್ಟಿದ್ದೀವಿ. ಸಬ್ ರೋಡ್ ಬಂದ್ಬಿಟ್ಟು 30 ಫೀಟ್ ಕೊಟ್ಟಿದ್ದೀವಿ. ಮೈನ್ ರೋಡ್ ಬಂದ್ಬಿಟ್ಟು ನಾವು ಏನು ಹೈವೇ ಇಂದ ಎಂಟ್ರಿ ಆಗ್ತೀವಲ್ಲ, ಅಲ್ಲಿ 60 ಫೀಟ್ ರೋಡ್ ಕೊಟ್ಟಿದ್ದೀವಿ. ಸೊ ಇದೆಲ್ಲದನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ ಮೇಡಮ್. ಓಕೆ, ಮೈನ್ ಬಂದು 60 ಫೀಟ್ ಕೊಟ್ಟಿದ್ದೀರಾ. ಲೇಔಟ್ ಅಲ್ಲಿ ಮೈನ್ ರೋಡ್ ಎಲ್ಲ 40 ಫೀಟ್ ಇದೆ, ಸಬ್ ರೋಡ್ ಎಲ್ಲ 30 ಫೀಟ್. ಹೌದು ಮೇಡಮ್. ಓಕೆ ಸರ್, ವಾಟರ್ ಅಂತ ಹೇಳಿದ್ರಾ? ಸೊ ವಾಟರ್ ಗೆ ಏನ್ ಸೋರ್ಸ್ ಮಾಡಿದ್ದೀರಾ ಸರ್? ಮೇಡಮ್ ವಾಟರ್ ಗೆ ಬಂದ್ಬಿಟ್ಟು ಇಲ್ಲಿ 2 ಬೋರ್ವೆಲ್ ಇದೆ. ಅದ್ರ ಜೊತೆಗೆ ನಾವು ಒಂದು ದೊಡ್ಡ ವಾಟರ್ ಟ್ಯಾಂಕ್ ನ ಒಂದನ್ನ ನಾವು ಮಾಡಿದೀವಿ ಮೇಡಮ್ ಅಲ್ಲಿ. ಓಕೆ, ಸೊ ವಾಟರ್ ಟ್ಯಾಂಕ್ ನ ಮಾಡಿದ್ಮೇಲೆ ಅದರಿಂದಾನೇ ನಾವು ಎಲ್ಲಾ ಕಡೆಗೂ ಕನೆಕ್ಷನ್ ಕೊಟ್ಟಿದ್ದೀವಿ. ಸೊ ಯಾರಿಗೂ ಯಾವುದೇ ಕಾರಣಕ್ಕೂ ನಿಮಗೆ ಇಲ್ಲಿ ಬಂದ್ಬಿಟ್ಟು ಜಸ್ಟ್ 100 ಫೀಟ್ ಅಲ್ಲಿ ನಿಮಗೆ ಬೋರ್ವೆಲ್ ಅಲ್ಲಿ ನೀರು ಸಿಗ್ತಾ ಇರೋದ್ರಿಂದ ಅರ್ಧ ಇಂಚು 1 ಇಂಚು. ಸೊ ವಾಟರ್ಗೆ ಯಾವುದೇ ರೀತಿಯಾದ ನಮಗೆ ತಾಪತ್ರಯ ಇರೋದಿಲ್ಲ ಇಲ್ಲಿ ಸೈಟ್ ತಗೊಂಡವ್ರಿಗೆ. ಹೌದು ಸರ್, ಹೇಳಿದ್ರ ನೀವ್ ಹೇಳಿದ ತರನೇ 45% ನ ಅದಕ್ಕೋಸ್ಕರ ಅಂತಾನೆ ಬಿಟ್ಟಿದ್ದೀರಾ. ಸೊ ಇನ್ನ ಡಾಕ್ಯುಮೆಂಟೇಶನ್ ವಿಷಯಕ್ಕೆ ಹೋಗೋಣ ಸರ್. ಯಾವ ತರ ಈ ಲೇಔಟ್ ಡಾಕ್ಯುಮೆಂಟೇಶನ್ ಇದೆ ಸರ್? ಮೇಡಮ್, ಯಾವುದೇ ಎಲ್ಲೇ ಕಸ್ಟಮರ್ಗಳು ಸೈಟ್ಗಳು ತಗೊಳ್ಳಿ, ಅದು 1 ಕೋಟಿದಾಗಿರ್ಬೋದು, 10 ಲಕ್ಷದಾಗಿರ್ಬೋದು, 5 ಲಕ್ಷದಾಗಿರ್ಬೋದು, 50 ಲಕ್ಷದಾಗಿರ್ಬೋದು, ಆದರೆ ಅದಕ್ಕೆ ಬೇಕಾಗಿರೋದು ಮುಖ್ಯ, ಅದಕ್ಕೆ ವ್ಯಾಲ್ಯೂ ತರೋದು, ಅದಕ್ಕೆ ಕಿರೀಟನೇ ಡಾಕ್ಯುಮೆಂಟ್ ಮೇಡಮ್. ಯಾವಾಗ ಅದು ಕ್ರೌನ್ ಇರೋದಿಲ್ಲ, ಹಂಗಾದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ದಂಗೆ ಆಗುತ್ತೆ ಮೇಡಮ್. ಸೊ ಆ ವಿಷಯದಲ್ಲಿ ನಾವು ಈ ಲೇಔಟ್ ಅಲ್ಲಿ ಎಸ್ಪೆಷಲಿ ಇದು BMRDA ಖಾತಾ ಇರುವಂತ ಪ್ರಾಜೆಕ್ಟ್, ರೇರಾ ರಿಜಿಸ್ಟರ್ಡ್ ಆಗಿದೆ. ಪ್ರತಿಯೊಂದು ಸೈಟ್ಗೂ ಇದು ಬಂದ್ಬಿಟ್ಟು ಈ ಖಾತಾ, ಇಂಡಿವಿಜುವಲ್ ಸೈಟ್ ಅಲ್ಲಿ ಈ ಖಾತಾ ಇರುವಂತದ್ದು, ರೆಡಿ ಫಾರ್ ರಿಜಿಸ್ಟ್ರೇಷನ್ ಇದೆ, ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇದೆ ಮೇಡಮ್. ಇಲ್ಲಿ ಮನೆ ಕಟ್ಸ್ಕೊಂಡು ಕೂಡ ಇರ್ಬೋದಾ ಸರ್? ಈಗಲೇ ಮನೆ ಕಟ್ಸ್ಕೋಬಹುದು ಮೇಡಮ್. ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಡೇಟ್ಗೆನೆ ಈಗಲೇ ಮನೆ ಕಟ್ಸ್ಕೊಂಡು ವಾಸ ಮಾಡಬಹುದು ಮೇಡಮ್. ಆ ತರ ಪ್ರಾಜೆಕ್ಟ್. ಸರ್ BMRDA ಅಂಡ್ ರೇರಾ ಅಪ್ರೂವ್ಡ್ ಅಂತ ಹೇಳಿದ್ರಾ? ಸೊ ಯಾವ ತರ ಲೋನ್ ಆಗುತ್ತೆ ಸರ್? ಇದು ಬಂದು ನೀವು ಪ್ಲಾಟ್ ತಗೊಂಡ್ರೆ ನಿಮಗೆ 70% ತನಕ ಲೋನ್ ಆಗುತ್ತೆ ಮೇಡಮ್. ಅದೇ ನೀವು ಕನ್ಸ್ಟ್ರಕ್ಷನ್ ಹೋದ್ರೆ ನಿಮಗೆ 90% ತನಕನೂ ಲೋನ್ ಆಗುತ್ತೆ ಮೇಡಮ್. ಓಕೆ ಸರ್, ಇಂಟ್ರೆಸ್ಟ್
ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು ಇವಾಗ ಎಸ್ಪೆಷಲಿ ಏನಾಗಿದೆ ಅಂತಂತಂದ್ರೆ ಮೊದಲು 8% 9% ಎಲ್ಲ ಇತ್ತು ಪರ್ ಆನಮ್. ಇವಾಗ ರೆಪೋ ರೇಟು ಕಮ್ಮಿ ಆಗಿರೋದ್ರಿಂದ 7 to 8%, 1% ಅಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗಿದೆ. ಸೊ ಯಾರ್ಯಾರು ಈಗ ಟೈಮಲ್ಲಿ ಸೈಟ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅವ್ರಿಗೆ ಆಕ್ಚುಲಿ ತುಂಬಾ ಪ್ರಾಫಿಟ್ ಇರುತ್ತೆ ಮೇಡಮ್. ಇದು ಗೋಲ್ಡನ್ ಟೈಮ್ ಅಂತಾನೆ ಹೇಳ್ಬೋದು. ಓಕೆ ಸರ್, ಯಾವ್ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗುತ್ತೆ ಸರ್? ಇದು ಆಲ್ಮೋಸ್ಟ್ ಎಲ್ಲ ನ್ಯಾಷನಲ್ ಬ್ಯಾಂಕ್ ಅಲ್ಲಿ, ಐ ಮೀನ್ SBI ಇಂದ ಆಗುತ್ತೆ, HDFC ಇಂದ ಆಗುತ್ತೆ, LIC ಇಂದ ಆಗುತ್ತೆ, ಕೆನರಾ ಬ್ಯಾಂಕ್ ಇಂದ ಆಗುತ್ತೆ. ಸೊ ಎಲ್ಲಾ ಬ್ಯಾಂಕ್ಗಳಲ್ಲೂ ಇದಕ್ಕೆ ಲೋನ್ ಅಪ್ರೂವಲ್ ಸಿಗುತ್ತೆ. ಬಿಕಾಸ್ ಇದು ಎ ಖಾತಾ ಮತ್ತೆ ಇಂಡಿವಿಜುವಲ್ ಸೈಟ್ಗೆ ಈ ಖಾತಾ ಇರೋದ್ರಿಂದ ಪ್ರತಿಯೊಂದು ಇದಕ್ಕೂ ಬ್ಯಾಂಕಲ್ಲೂ ನಿಮಗೆ ಲೋನ್ ಅವೈಲಬಿಲಿಟಿ ಸಿಗುತ್ತೆ ಮೇಡಮ್. ಇದು ಓಕೆ ಸರ್, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರ, ಸೊ ಕಸ್ಟಮರ್ ಹತ್ರ ಯಾವ ತರ ಡಾಕ್ಯುಮೆಂಟ್ ಇರಬೇಕು ಸರ್? ತುಂಬಾ ಒಳ್ಳೆ ಕ್ವಶನ್ ಮಾಡಿದ್ರಿ ಮೇಡಮ್. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವಾಗ ಏನಾಗುತ್ತೆ ಅಂತಂತಂದ್ರೆ ಪ್ರತಿಯೊಂದು ಬ್ಯಾಂಕ್ಗಳಲ್ಲೂ ನಮ್ಗೇನಾಗುತ್ತೆ, ನಿಮ್ಮ IT ಕೇಳ್ತಾರೆ, ಸ್ಯಾಲ್ರಿ ಸ್ಲಿಪ್ ಕೇಳ್ತಾರೆ, ಇಲ್ಲ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ. ಇದೆಲ್ಲ ಮ್ಯಾಂಡೇಟ್ರಿ ಕೇಳ್ತಾರೆ. ಸೊ ನಮ್ಗೆ ಏನಾಗುತ್ತೆ ಅಂತಂದ್ರೆ ಏನಿದೆ ಈ ಪ್ರಾಜೆಕ್ಟು, ಈ ಸೈಟ್ ರೇಟು ತುಂಬಾ ಅನ್ಬಿಲೀವಬಲ್ ಪ್ರೈಸ್ಗೆ ನಾವು ಕೊಡ್ತಾ ಇರೋದ್ರಿಂದ ಕಮ್ಮಿ ಪ್ರೈಸ್ನ ಇಟ್ಟಿದ್ದೀವಿ. ಸೊ ಇದಕ್ಕೆ ನಿಮಗೆ ಏನು ಹೆಂಗೆ ಸೂಟ್ ಆಗುತ್ತೆ ಅಂತಂತಂದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳಿರಲಿ, ಚಾಯ್ ಅಂಗಡಿ ಇಟ್ಕೊಂಡಿರೋರಿರಲಿ, ಒಂದು ಬೀಡಾ ಅಂಗಡಿ ಇಟ್ಕೊಂಡಿರೋರಿರಲಿ, ಒಂದು ತರಕಾರಿ ಅಂಗಡಿ ಇಟ್ಕೊಂಡಿರೋರಿರಲಿ, ಅವ್ರ ಡ್ರೀಮ್ ಏನಿರುತ್ತೆ ಅಂದ್ರೆ ಒಂದು ಸೈಟ್ ತಗೋಬೇಕು ನಾನು ಅಂತ ಒಂದು ಕನಸಿರುತ್ತೆ. ಆ ಕನಸನ್ನ ಫುಲ್ಫಿಲ್ ಮಾಡೋದಕ್ಕೆ ಅಂತಾನೆ ನಾವು ಈ ಪ್ರಾಜೆಕ್ಟ್ ಅನ್ನ ಮಾಡಿರೋದು. ಈಗ ಅವ್ರ ಹತ್ರ ಇಲ್ಲ, ಈಗ ಬೀದಿ ಬದಿ ವ್ಯಾಪಾರಿ ಇರ್ತಾರೆ, ಅವ್ರ ಹತ್ರ IT ಇರಲ್ಲ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂತಂತಂದ್ರೆ, ಅವರ ಹೂಡಿಕೆ ಎಷ್ಟಿದೆ, ಒಂದು 30-40% ಅವನು ಬಂದ್ಬಿಟ್ಟು ಇನ್ವೆಸ್ಟ್ ಮಾಡಿದ್ರೆ ಕಸ್ಟಮರು, ನಾವು ಬಾಕಿದನ್ನ ನಾವು ಲೋನನ್ನ ಬ್ಯಾಂಕಿಂದನೇ ಮಾಡಿಸ್ಕೊಡ್ತೀವಿ. ಬೇರೆ ಅವ್ರಿಗೆ ಏನ್ ಲೋನ್ ಬೇಕು, ಲೋನ್ ಅಂತೂ 100% ಮಾಡಿಸ್ಕೊಡ್ತೀವಿ. ಅವನ IT ಇಲ್ಲ ಅಂದ್ರೂ ಪರವಾಗಿಲ್ಲ, ಅವ್ರ ಹತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದಿದ್ರು ಸಾಕು. ಬೇರೆ ಎಲ್ಲಾ ರೀತಿನೂ ನಾವು ಮಾಡಿಸಿ ಬ್ಯಾಂಕ್ ಕಡೆಯಿಂದ ನಾವು ಲೋನ್ ಮಾಡಿಸಿ ಕೊಡ್ತೇವೆ. ಓಕೆ, IT ಇಲ್ಲ ಅಂದ್ರೂ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದು ತಗೊಂಡೋದ್ರೆ ನೀವು ಲೋನ್ ಮಾಡಿಸ್ಕೊಡ್ತೀರಾ? 100%. ಓಕೆ ಸರ್, ಇನ್ನ ಇಲ್ಲಿ ಯಾವ ತರ ಕಸ್ಟಮರ್ಸ್ ಇನ್ವೆಸ್ಟ್ ಮಾಡಬಹುದು ಸರ್? ಇಲ್ಲಿ ನಿಮಗೆ ಬಿಗ್ ಬಜೆಟ್ ಇರೋರು ಇನ್ವೆಸ್ಟ್ ಮಾಡಬಹುದು, ಸ್ಮಾಲ್ ಬಜೆಟ್ ಇರೋರು ಇನ್ವೆಸ್ಟ್ ಮಾಡಬಹುದು. ಅದೇ ಹೇಗೆ ಸರ್? ಈಗ ಸ್ಮಾಲ್ ಬಜೆಟ್ ಇರೋರು ಒಂದು ಸೈಟ್ ತಗೋತಾರೆ, ಇನ್ವೆಸ್ಟ್ ಮಾಡಿಬಿಡ್ತಾರೆ. ಒಂದು 2-3 years ಅಲ್ಲಿ ಅದು ಡಬಲ್ ತ್ರಿಬಲ್ ಆಗುತ್ತೆ. ಅದ್ರ ಮೇಲೆ ಅದು ಡಿಪೆಂಡ್ ಆಗಿ ಅವ್ರು ಸೇಲ್ ಮಾಡ್ಕೊಂಡು ಅದನ್ನ ಮಾಡ್ಕೋಬಹುದು. ಇಲ್ಲ 2-3 years ಅಲ್ಲಿ ನಾನು ಮನೆ ಕಟ್ಕೋತೀನಿ ಅಂದ್ರು ಮನೆ ಕಟ್ಕೋಬಹುದು. ಅದೇ ಈಗ ಬಿಗ್ ಬಜೆಟ್ ಅಂತ ಇಟ್ಕೊಳ್ಳಿ. ಈಗ ಒಂದು 50 ಲಕ್ಷನೋ 60 ಲಕ್ಷನೋ 70 ಲಕ್ಷನೋ ದುಡ್ಡು ಇರುತ್ತೆ ಅಂತ ಇಟ್ಕೊಳ್ಳಿ. ಅವರು ಒಂದೇ ಸೈಟ್ ಮೇಲೆ ಒಂದು ಪ್ರಾಜೆಕ್ಟ್ ಅಲ್ಲಿ ಹಾಕ್ಬಿಟ್ರೆ ಒಂದು 2 years ಬಿಟ್ಬಿಟ್ಟು ನಾನು ಮಾರ್ಬಿಡ್ತೀನಿ, ಅದ್ರ ಪ್ರಾಫಿಟ್ ತಗೋತೀನಿ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಆ ಸೈಟ್ ನ ಅವ್ರು ಮಾರ್ಬಿಟ್ಟು ಅದ್ರ ಬರೋ ಪ್ರಾಫಿಟ್ ಅನ್ನು ತಗೋಬೇಕು. ಈಗ ಆ ಸೈಟ್ ನ ಅವ್ರಿಗೆ ಬೇಕಾಗಿರೋದು ಒಂದು 10 ಲಕ್ಷನೋ 20 ಲಕ್ಷನೋ ಅವ್ರಿಗೆ ಬೇಕಾಗಿರುತ್ತೆ. ಅದಕ್ಕೋಸ್ಕರ ಆ ಪೂರ್ತಿ ಸೈಟ್ ಅನ್ನೇ ಸೇಲ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಹಂಗಲ್ಲ. ಆ ಬಜೆಟ್ ಅಂತಂದ್ರೆ 4-5 ಸೈಟ್ ಮೇಲೆ ಅವ್ರು ಇನ್ವೆಸ್ಟ್ ಮಾಡ್ಕೋಬಹುದು. ಅವಾಗ ಏನಾಗುತ್ತೆ ಅಂತಂದ್ರೆ, ನಿಮಗೆ ಒಂದ್ 2 ವರ್ಷ ಬಿಟ್ಬಿಟ್ಟು ಒಂದಿಷ್ಟು ದುಡ್ಡು ಅವಶ್ಯಕತೆ ಇದೆ, ಇನ್ನೊಂದ್ ಕಡೆ ಸೈಟ್ ತಗೋಬೇಕು, ರೀಇನ್ವೆಸ್ಟ್ ಮಾಡ್ತೀನಿ ಅನ್ನೋದಾದ್ರೆ 1-2 ಸೈಟ್ ಅನ್ನ ಮಾರಬಹುದು, ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೋಬಹುದು. ಇನ್ನು 3 ಸೈಟ್ ಅವರ ಹೆಸರಲ್ಲೇ ಇಲ್ಲೇ ಇರುತ್ತೆ. ಮತ್ತೆ ಒಂದು 2 years ಬಿಟ್ಟ ಮೇಲೆ ಮತ್ತೆ ಅದು ಅಪ್ರಿಸಿಯೇಷನ್ ಆಗುತ್ತೆ, ಮತ್ತೆ ಅವ್ರು ಹೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಕೋಬಹುದು. ಸೊ ಇದೆಲ್ಲ ಹೆಂಗೆ ಅಂದ್ರೆ, ಮಲ್ಟಿಪಲ್ ಸೈಟ್ಗಳ ಮೇಲೆ ನಾವು ಇನ್ವೆಸ್ಟ್ ಮಾಡಿದಾಗ ನಮ್ಗೆ ಇನ್ಕಮು ಜಾಸ್ತಿ ಇರುತ್ತೆ. ನಾವು ಹೇಳ್ದಂಗೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಕೇಳುತ್ತೆ ನಮ್ಮನ್ನ. ಆ ತರ ಮಾಡ್ಕೊಂಡು ದೊಡ್ಡ ಬಜೆಟ್ ಇರೋರು ಬಂದ್ಬಿಟ್ಟು ಹಾಕೋಬಹುದು, ಮತ್ತೆ ಚಿಕ್ಕ ಬಜೆಟ್ ಇರೋರು ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡ್ಕೋಬಹುದು. ಹೌದು ಸರ್. ಇನ್ನ ಈ ಲೇಔಟ್ಗೆ ಸರೌಂಡಿಂಗ್ ಡೆವಲಪ್ಮೆಂಟ್ ಅನ್ನೋದು ಏನೇನಿದೆ ಸರ್? ಈ ಲೇಔಟ್ ಬಂದ್ಬಿಟ್ಟು ಎಕ್ಸಾಕ್ಟ್ ಆಗಿ ನಾನು ಮೊದಲೇ ಹೇಳ್ದಂಗೆನೆ ಇದು ಬಂದು ನ್ಯಾಷನಲ್ ಹೈವೇ 75ಗೆ ಅಟ್ಯಾಚ್ ಆಗಿರುವಂತಹ ಒಂದು ಪ್ರಾಜೆಕ್ಟ್. ಸೊ ನ್ಯಾಷನಲ್ ಹೈವೇಗೆ ಅಟ್ಯಾಚ್ ಆಗಿದೆ ಅಂತಂದ್ಮೇಲೆ ಅಪ್ರಿಸಿಯೇಷನ್ ಬೇರೆ ಲೆವೆಲ್ಗೆ ಇರುತ್ತೆ. ಸೊ ನೀವು ಇದನ್ನ ಹೆಂಗೆ ಡಿಸೈಡ್ ಮಾಡ್ಬೇಕಂದ್ರೆ, ಜಸ್ಟ್ ಮುಳುಬಾಗ್ಲಿಂದ 10 minutes ಡ್ರೈವ್ ಮಾಡಿದ್ರೆ ಹೈವೇಲಿ ನಮ್ದು ಪ್ರಾಜೆಕ್ಟ್ಗೆ ಎಂಟ್ರಿ ಆಗ್ತೀವಿ. ಸೊ ಎಂಟ್ರಿ ಆದಕ್ಕೆ ನಿಮಗೆ ಗೊತ್ತು 60 feet ರೋಡ್ ಇದೆ. ಸೊ ಒಳಗಡೆ ಎಲ್ಲ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಸೊ ಏನಾಗುತ್ತೆ, ಇಲ್ಲಿ ಬಂದು ಯಾರು ಇನ್ವೆಸ್ಟ್ ಮಾಡ್ತಾರೆ 10 ನಿಮಿಷದಲ್ಲಿ ಮುಳುಬಾಗ್ಲು ಹೋಗ್ತೀನಿ ಅಂದೇಟ್ಕೆನೆ ಅಲ್ಲಿರುವಂತಹ ಯಾವುದೇ ಹಾಸ್ಪಿಟಲ್ ಆಗಲಿ, ಅಥವಾ ಯಾವುದೇ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಗಲಿ, ಅಥವಾ ಯಾವುದೇ ಸರ್ವಿಸ್ ಸೆಂಟರ್ ಆಗಲಿ, ಪ್ರತಿಯೊಂದು 10 minutes ಅಲ್ಲಿ ಸಿಕ್ಕುವಂತಹ ಒಂದು ಇದು ಪ್ರಾಜೆಕ್ಟ್ ಲೊಕೇಶನ್. ನಿಮಗೆ ಒಂದು ಸರ್ವಿಸ್ ಸೆಂಟರ್ ಇಂದ ಹಿಡಿದು 2 wheeler 4 wheeler ಶೋರೂಮ್ ಇಂದ ಹಿಡಿದು ಪ್ರತಿಯೊಂದು ನಮಗೆ ಮುಳುಬಾಗ್ಲಿಂದ ನಮಗೆ ಇಲ್ಲಿಗೆ ತುಂಬಾ ಹತ್ತಿರದಲ್ಲಿರುವಂತದ್ರಿಂದ ಜಸ್ಟ್ 10 minutes ಹೈವೇಲಿ ಹೋಗೋದ್ರಿಂದ ಈಸಿಯಾಗಿ ನಾವು ರೀಚ್ ಆಗಬಹುದು. ಈ ಲೇಔಟ್ ಇಂದ ಜಸ್ಟ್ ಒಂದು 10 minutes ಅಲ್ಲಿ ನೀವು 10 minutes ಅಲ್ಲಿ ಮುಳುಬಾಗ್ಲಿಗೆ ನೀವು ರೀಚ್ ಆಗಬಹುದು ಮೇಡಮ್.
ಹೇಳ್ದಂಗೆನೇ ಸರ್ವಿಸ್ ಎಲ್ಲ ಇರೋದ್ರಿಂದ ನಮ್ಗೇನಾಗುತ್ತೆ ಅಂತಂದ್ರೆ ಹೈವೇಗೆ ಅಟ್ಯಾಚ್ ಆಗಿರೋದ್ರಿಂದ ಎಲ್ಲರಿಗೂ ಒಳ್ಳೆ ಅಮ್ಯುನಿಟಿ, ಒಳ್ಳೆ ನಿಮಗೆ ರೀಚ್ ಆಗೋದಕ್ಕೆಲ್ಲ ಅನುಕೂಲ ಇದೆ. ಜೊತೆಗೆ ಏನಾಗುತ್ತೆ ಅಂತಂತಂದ್ರೆ ಬೇಕಾದಷ್ಟು ಜನ ರೇಟ್ಗಳನ್ನ ಕಮ್ಮಿ ಕೊಡ್ತೀವಿ ಅಂತಂದ್ಬಿಟ್ಟು ಕೊಡ್ತಾರೆ. ಸೂಪರ್, ಅದು ಅವ್ರವ್ರು ಲೇಔಟ್ ಮಾಡಿರ್ತಾರೆ, ಅವ್ರು ಕೊಡ್ತಾರೆ. ಏನಾಗುತ್ತೆ ಸಾಮಾನ್ಯವಾಗಿ ಲೇಔಟ್ಗಳೆಲ್ಲ ಕಮ್ಮಿ ರೇಟ್ಗೆ ಇರೋದು, ಏನು ಹೈವೇ ಇರುತ್ತೆ ಅದರಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಒಳಗಡೆಗಿರುತ್ತೆ. ಸೊ ಇದು ಆಫ್ ರೋಡ್ ಒಂದು ಇಲ್ವೇ ಇಲ್ಲ. ನಿಮಗೆ ಮೈನ್ ರೋಡಿಂದ ಎಂಟ್ರಿ, ಮೈನ್ ರೋಡ್ಗೆ ನಿಮಗೆ ಎಕ್ಸಿಟ್ ಇದೆ. ಸೊ ಇದರಿಂದ ಯಾರೇ ರಾತ್ರಿ 12 ಗಂಟೆಲಿ ಬೇಕಾದ್ರೂ ಬಂದು ಇಳಿಬಹುದು, ರಾತ್ರಿ ಹೆಣ್ಮಕ್ಳು ಬೇಕಾದ್ರೂ ಇಳಿದೇಟ್ಕೆನೆ ಡೈರೆಕ್ಟ್ ಆಗಿ ಎಂಟ್ರಿ ಲೇಔಟ್ ಒಳಕ್ಕೆ ಇರುತ್ತೆ. ಸೊ ಯಾವುದೇ ಕಾರಣಕ್ಕೂ ಅಪ್ರಿಸಿಯೇಷನ್ ವೈಸು ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಜಾಸ್ತಿ ಅನ್ಇಮ್ಯಾಜಿನಬಲ್ ಪ್ರೈಸ್ ಅಲ್ಲಿ ಇದು ಅಪ್ರಿಸಿಯೇಷನ್ ಆಗುತ್ತೆ. ಅದು 100% ಗ್ಯಾರಂಟಿ. ಓ ಸೂಪರ್ ಸರ್. ಇನ್ನ ಕೊನೆಯದಾಗಿ ನಮ್ ವೀಕ್ಷಕರೆಲ್ಲ ಕಾಯ್ತಿರೋದು ಪ್ರೈಸ್ಗೆ. ಸೊ ಏನೋ ಅನ್ಬಿಲೀವಬಲ್ ಪ್ರೈಸ್ ಅಂತ ಹೇಳಿದ್ರ, ಸೊ ಏನ್ ಅನ್ಬಿಲೀವಬಲ್ ಪ್ರೈಸ್ ಕೊಟ್ಬಿಡ್ತಿದ್ದೀರಾ ಸರ್ ನೀವು? ಮೇಡಮ್ 100% ನೀವು ಅನ್ಬಿಲೀವಬಲ್ ಅಂತ ಅಲ್ಲಿಂದ ಹೇಳ್ಕೊಂಡ್ ಬಂದಿದ್ದೀನಿ. ಈ ಕ್ವಶನ್ ನೀವು ಕೇಳ್ತೀರಾ ಅಂತ ಅನ್ಕೊಂಡಿದ್ದೆ, ಕೇಳ್ಬಿಟ್ರಿ. ನೋಡಿ ಮೇಡಮ್, ಏನ್ ಹೈವೇ ಇದೆ, ಹೈವೇ ಅಟ್ಯಾಚ್ ಆಗಿರುವಂತ ಪ್ರಾಪರ್ಟಿ ನಾವು ಕೊಡ್ತಿರೋದು ಅನ್ಬಿಲೀವಬಲ್ ಪ್ರೈಸೇ ಮೇಡಮ್. ಈ ಅನ್ಬಿಲೀವಬಲ್ ಪ್ರೈಸ್ ಅಂತ ಅಷ್ಟೊತ್ತಿಂದ ಹೇಳ್ಕೊಂಡ್ ಬರ್ತಿರೋದು ಯಾಕೆ ಅಂತಂದ್ರೆ ಈಗ ಅದನ್ನ ಡಿಸ್ಕ್ಲೋಸ್ ಮಾಡಿದ್ರೆ ನೀವು ಎಕ್ಸೈಟ್ ಆಗ್ತೀರಾ ಮೇಡಮ್. ಓಕೆ, ಏನ್ ಪ್ರೈಸ್ ಹೇಳ್ಬಿಡಿ ಸರ್. ಸೊ ಇದು ಬಂದು 1 ಸ್ಕ್ವೇರ್ ಫೀಟ್ಗೆ 999. ಎಷ್ಟು? 1000 ರೂಪಾಯಿಗೆ 1 ರೂಪಾಯಿ ಕಡಿಮೆ, 999 ಪರ್ ಸ್ಕ್ವೇರ್ ಫೀಟು ಇಲ್ಲಿ ನಾವು ಕೋಟ್ ಮಾಡ್ತಾ ಇರೋವಂಥದ್ದು. ಇದರಲ್ಲಿ ಒಂದು ಕಂಡೀಷನ್ ಇದೆ ಸರ್. ಕಾಮಿಡಿ ಮಾಡ್ತಿಲ್ಲ ತಾನೆ? BM-RD ಅಂಡ್ ರೇರಾ ಅಪ್ರೂವ್ಡ್ ಆಗಿದೆ, ಹೈವೇಗೆ ಅಟ್ಯಾಚ್ಡ್ ಆಗಿದೆ, ಜಸ್ಟ್ 999ಗೆ ನೀವು ಕೊಟ್ಬಿಡ್ತಿದ್ದೀರಾ? 100% ಮೇಡಮ್, ನಾವು ಕೊಡ್ತಿರೋದೇ 999ಗೆ. ಆದ್ರೆ ಒಂದು ಕಂಡೀಷನ್ ಇದೆ. ಅನ್ಕೊಂಡೆ ಸರ್, ನೀವ್ ಇಷ್ಟ ಹೇಳ್ದಾಗೆ ನಾನು ಅನ್ಕೊಂಡೆ. ಏನ್ ಹೇಳಿ ಸರ್? ರೇಟ್ ಅಲ್ಲ ಮೇಡಮ್, ರೇಟ್ ಹೆಂಗಿರುತ್ತೆ ಅಂತಂತಂದ್ರೆ 999 ಏನಿದೆ ಅದರಲ್ಲಿ 1 ರೂಪಾಯಿನೂ ಸಹ ನೆಗೋಷಿಯೇಷನ್ ಇರೋದಿಲ್ಲ. ಇದು 999 ಅನ್ನೋದು ಫಿಕ್ಸ್ಡ್ ಪ್ರೈಸ್. ಇದು ಫಿಕ್ಸ್ಡ್ ಪ್ರೈಸ್ ಇರುತ್ತೆ. ಅಂದ್ರೆ 12 ಲಕ್ಷ ರೂಪಾಯಿಗೆ ಒಂದು 30-40 ಸೈಟ್ ಅನ್ನ ನಾವು ಕೊಡ್ತಾ ಇದ್ದೀವಿ. ಇದಕ್ಕೆ ನಿಮ್ಗೆ 1 ರೂಪಾಯಿನೂ ಕಮ್ಮಿ ಇರೋದಿಲ್ಲ. ಇದು ಇಷ್ಟೇ ಒಂದು ಕಂಡೀಷನ್ ಮೇಡಮ್. ನೀವು ಬಂದ್ಬಿಟ್ಟು ನಾನು 999 ಹೇಳಿದೀರಾ, ನಂಗೆ ಒಂದು 100 ರೂಪಾಯಿ ಕಮ್ಮಿ ಮಾಡ್ಕೊಡ್ತೀರಾ ಅಂತ ಕೇಳೋ ಹಂಗಿಲ್ಲ. ಯಾರೇ ಬಂದ್ರುವೆ ನಾನು ಹೇಳ್ದಂಗೆ ಯಾವಾಗಲೇ ನಿಮಗೆ ಯಾವುದೇ ರೀತಿಯಾದ ಕ್ಯಾಟಗರಿ ಇರುವಂತಹ ಕಸ್ಟಮರ್ಗಳು ಬಂದ್ರು ಎಲ್ಲರಿಗೂ ಒಂದೇ ಪ್ರೈಸ್ ಇರಬೇಕು. ಕೆಲವರಿಗೆ ಮಾತಾಡಕ್ ಬರೋದಿಲ್ಲ, ರೇಟ್ ಜಾಸ್ತಿ ಆಗ್ಬಿಡುತ್ತೆ. ಆಮೇಲೆ ಅವರು ಇವ್ರಿಗೆ ಜಾಸ್ತಿ ಕೊಟ್ಬಿಟ್ರು, ಕಮ್ಮಿ ಕೊಟ್ಬಿಟ್ರು ಅನ್ನೋ ಯಾವುದೇ ಒಂದು ಕಮೆಂಟ್ ಇರಲ್ಲ. ಪ್ರತಿಯೊಬ್ರು ಬಂದ್ರು ಅವನು 1 ಕೋಟಿ ರೂಪಾಯಿ ತಂದ್ರು ಅದೇ ಪ್ರೈಸು, ಅವರು 12 ಲಕ್ಷ ತಂದ್ರು ಅವ್ರಿಗೆ ಅದೇ ಪ್ರೈಸ್ ಇರುತ್ತೆ ಮೇಡಮ್. ಪ್ರತಿಯೊಬ್ಬರಿಗೂ ಒಂದೇ ರೇಟು ಫಿಕ್ಸ್ ಆಗಿರುತ್ತೆ. 999 ಈ ಸಂಡೇ ಯಾರು ಬರ್ತಾ ಇದ್ದಾರೆ, ಕಮಿಂಗ್ ಸಂಡೇ ಯಾರು ಲಾಂಚ್ಗೆ, ಮೆಗಾ ಲಾಂಚ್ಗೆ ಬರ್ತಾ ಇದ್ದಾರೆ, ಅವ್ರಿಗೆಲ್ಲ 999 ಮಾಡಿದೀವಿ ಮೇಡಮ್. ಅದೇ ಅದು ಯಾರು ಬಂದು ಸಂಡೇ ಬುಕ್ಕಿಂಗ್ ಮಾಡ್ಕೋತಾರೆ ಅದೇ ಪ್ರೈಸ್ ಇರುತ್ತೆ. ಅದೇ ಮಂಡೆಯಿಂದ ಬಂದವ್ರಿಗೆ 1200 ರೂಪೀಸ್, ಅಂದ್ರೆ 1199 ರೂಪಾಯಿ. 200 ರೂಪಾಯಿ ಆಟೋಮೆಟಿಕ್ ಆಗಿ ಅದು ಅವತ್ತು ಜಾಸ್ತಿ ಆಗೇ ಆಗುತ್ತೆ. ಸೂಪರ್ ಸರ್. ಬಟ್ ಈ ಸಂಡೇ ಬಂದ್ರೆ 999 ಇರುತ್ತೆ 100%. ಈ ಏನು ಸಂಡೇ, ಕಮಿಂಗ್ ಸಂಡೇ ಏನ್ ನಮ್ದು ಲಾಂಚಿಂಗ್ ನಡೀತಾ ಇದೆ, ಅವತ್ತು ಬಂದು ಯಾರು ಬುಕ್ಕಿಂಗ್ ಮಾಡ್ಕೋತಾರೆ ಅವ್ರಿಗೆಲ್ಲ 999 ಪ್ರೈಸ್ ಅಲ್ಲೇ ನಾವು ಸೇಲ್ ಮಾಡ್ತಾ ಇದೀವಿ ಮೇಡಮ್. ಓಕೆ ಸರ್, ಫೈನಲ್ ಆಗಿ ಒಂದು ಕ್ವಶನ್. ಈಗ ಕಸ್ಟಮರ್ಸ್ ಇಲ್ಲಿಗೆ ವಿಸಿಟ್ ಮಾಡಬೇಕು, ಯಾವ ತರ ಸರ್? ಮೇಡಮ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್. ನೋಡಿ ಮೇಡಮ್, ಪ್ರತಿಯೊಬ್ಬರಿಗೂ ನಾವೇನ್ ಮಾಡ್ತಾ ಇದೀವಿ, ನಮ್ದು ಆಲ್ಮೋಸ್ಟ್ ಇವಾಗ ಒಂದು 25 ಪ್ರಾಜೆಕ್ಟ್ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇದೆ. ಸೊ ನಮ್ಗೆಲ್ಲ ಏನಾಗುತ್ತೆ ಅಂತಂದ್ರೆ ಕೆಲವು ಕಡೆಗೆಲ್ಲ ನಾವು ಡೋರ್ ಸ್ಟೆಪ್ ಇಂತಾನೆ ನಾವು ಕ್ಯಾಬ್ ಅನ್ನ ಕೊಟ್ಬಿಡ್ತೀವಿ. ಸೊ ಅವರು ಬರ್ತಾರೆ, ನೋಡ್ತಾರೆ, ಅವ್ರಿಗೆ ಇಷ್ಟ ಆದ್ರೆ ಬುಕ್ ಮಾಡ್ತಾರೆ. ಇಲ್ಲ ಅಂತಂದ್ರು ಬುಕ್ ಮಾಡ್ಲಿಲ್ಲ, ಆಯ್ತಪ್ಪ ನಾನು ಬರ್ತೀನಿ ಅಂತಂದ್ರು ಕರ್ಕೊಂಡೋಗಿ ಮತ್ತೆ ಮನೆ ಹತ್ರ ಡ್ರಾಪ್ ಮಾಡ್ಬಿಟ್ಟು ನಾವು ಕಸ್ಟಮರ್ನ ಅಷ್ಟೇ ನಾವು ರೆಸ್ಪೆಕ್ಟ್ಫುಲ್ ಆಗಿ ನಾವು ನಡೆಸ್ಕೋತೀವಿ. ಅದೇ ರೀತಿ ಏನಾಗುತ್ತೆ, ಇಲ್ಲಿಗೆ ಬರ್ಬೇಕಾದ್ರೂ ಒಂದು ವ್ಯವಸ್ಥೆನ ನಾವು ಮಾಡಿದೀವಿ ಮೇಡಮ್. ಯಾರೇ ಬರೋದಾದ್ರು ಕಸ್ಟಮರ್ ಅವ್ರಿಗೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆನ ನಾವು ಮಾಡಿದೀವಿ. ಯಾರು ಬರ್ತಾರೆ ಅವ್ರದನ್ನೆಲ್ಲ ಏನು ಇವಾಗ ಯಾರು ವ್ಯೂ ನೋಡ್ತಾರೆ ನಿಮ್ದನ್ನ, ಅವ್ರು ನಾವು ಬರ್ತೀವಿ ಅಂತ ಹೇಳಿದ್ರೆ ಅವ್ರ ಅಡ್ರೆಸ್ ತಗೊಂಡು ಅದೇನು ವ್ಯವಸ್ಥೆ ಮಾಡಬೇಕು, ನಾವು ನಮ್ಮ ಕಡೆಯಿಂದ ಟ್ರಾವೆಲಿಂಗ್ ವ್ಯವಸ್ಥೆ ಏನ್ ಮಾಡಬೇಕು ಬಂದು ಹೋಗೋದಕ್ಕೆ ಅದನ್ನ ನಾವು ಮಾಡಿಸ್ಕೊಡ್ತೀವಿ ಮೇಡಮ್. ಜಸ್ಟ್ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಅವರ ಲೊಕೇಶನ್ ಅನ್ನ ಶೇರ್ ಮಾಡಬೇಕು, ಯಾವ ಟೈಮಿಗೆ ಬರ್ತೀವಿ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ರೆ ಕಸ್ಟಮರ್ ಆ ಟೈಮ್ಗೆ ಅದೇನ್ ವ್ಯವಸ್ಥೆ ಇರುತ್ತೆ ಅದನ್ನ ಮಾಡಿಸ್ಕೊಡ್ತೀವಿ. ಅಂದ್ರೆ ನಿಮ್ ಕಂಪನಿ ಕಡೆಯಿಂದಾನೇ ಫ್ರೀ ಸೈಟ್ ವಿಸಿಟಿಂಗ್ 100% ಮೇಡಮ್. ನಮ್ಮ ಕಂಪನಿ ಕಡೆಯಿಂದಾನೇ ನಾವು ಫ್ರೀ ಸೈಟ್ ವಿಸಿಟ್ ನ ಮಾಡಿಸ್ತೀವಿ. ಅವ್ರಿಗೆ ಇಷ್ಟ ಆದ್ರೆ ಬುಕ್ಕಿಂಗ್ ಮಾಡ್ಕೋಬಹುದು. ಓಕೆ ಸರ್, ಬುಕ್ಕಿಂಗ್ ಅಂತ ಹೇಳಿದ್ರ ನಿಮ್ ಕಡೆಯಿಂದ ಬುಕ್ಕಿಂಗ್ ಪ್ರೊಸೀಜರ್ಸ್ ಯಾವ ತರ ಇದೆ ಸರ್? ಈಗ ನಮ್ದು ಡಿಫಾಲ್ಟ್ ಬುಕ್ಕಿಂಗ್ ಒಂದೇ ಪ್ರೊಸೀಜರ್ ಮೇಡಮ್. ಯಾವುದೇ ಸೈಟ್ ತಗೊಂಡ್ರು, 50 ಲಕ್ಷ ತಗೊಂಡ್ರು ಅಥವಾ 1 ಕೋಟಿ ತಗೊಂಡ್ರು, 20 ಲಕ್ಷ ತಗೊಂಡ್ರು ಪ್ರೊಸೀಜರ್ ಒಂದೇ ಇರುತ್ತೆ. ಹೇಗಿರುತ್ತೆ ಅಂತಂದ್ರೆ,
ನೀವು ಇವಾಗ ಬರ್ತಾರೆ ಕಸ್ಟಮರು, ಅವ್ರಿಗೆ ಇಷ್ಟ ಆಯ್ತು. ಓಕೆ. ಇಷ್ಟ ಆದ್ಮೇಲೆ ಅವರು 1 lakh rupees ಬುಕ್ಕಿಂಗ್ ಅಮೌಂಟ್ ನ ಕೊಟ್ಬಿಟ್ಟು ಬುಕ್ಕಿಂಗ್ ಮಾಡ್ಕೋತಾರೆ. ಬುಕ್ಕಿಂಗ್ ಮಾಡ್ಕೊಂಡ ಮೇಲೆ ನಾವೇನ್ ಮಾಡ್ತೀವಿ, GST ರೆಸಿಪ್ಟ್ ಕೊಡ್ತೀವಿ ಕಂಪ್ನಿ ಕಡೆಯಿಂದ, ಯಾಕಂದ್ರೆ ಅವ್ರು 1 lakh ಕೊಟ್ಟಿರ್ತಾರೆ, ಅದಕ್ಕೆ ಪ್ರೂಫ್. ನೆಕ್ಸ್ಟ್ ಬಂದು ಆ ಪರ್ಟಿಕ್ಯುಲರ್ ಪ್ಲಾಟ್ ನ ಅವ್ರು ಏನ್ ನೋಡಿರ್ತಾರೆ ಅದನ್ನ ನಮ್ಮ ಸಾಫ್ಟ್ವೇರ್ ಅಲ್ಲಿ ಅವ್ರ KYC ಇಂದ ನಾವು ಅದನ್ನ ಬ್ಲಾಕ್ ಮಾಡ್ಕೋತೀವಿ. ಅಂದ್ರೆ ಬೇರೆ ಯಾರಿಗೂ ಆ ಸೈಟ್ ಅನ್ನ ತೋರ್ಸೋಂಗಿಲ್ಲ ಅಂತ ಅದು ಬ್ಲಾಕ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನು ನಮ್ಮ ಹತ್ರ 50-60 ವರ್ಷದ ಡಾಕ್ಯುಮೆಂಟ್ ಇದೆ ಅದೆಲ್ಲ ಅವ್ರಿಗೆ ನಾವು ಶೇರ್ ಮಾಡ್ತೀವಿ, ಹ್ಯಾಂಡ್ ಓವರ್ ಮಾಡ್ತೀವಿ. ಅವರು ಅದನ್ನ ತಗೊಂಡೋಗಿ ವೆರಿಫಿಕೇಶನ್ ಏನಿದೆ ಬೇಕಿದ್ರೆ ಮುಗಿಸ್ಕೋಬಹುದು. ಲೋನ್ ಹೋಗೋರು ಬ್ಯಾಂಕಲ್ಲೇ ವೆರಿಫಿಕೇಶನ್ ಆಗುತ್ತೆ, ಅವಶ್ಯಕತೆ ಇರಲ್ಲ. ಇಲ್ಲ ಅವ್ರ ಇಷ್ಟ, ಅವ್ರು ಏನಾರು ಹೋಗ್ಬಿಟ್ಟು ಕಸ್ಟಮರು ನೋಡ್ಸಿ ಅಂತಂದ್ರೆ ಅವ್ರು ನೋಡ್ಸ್ಕೋಬಹುದು. ವೆರಿಫಿಕೇಶನ್ ಮುಗಿಸ್ಕೊಂಡು 1 week ಅಲ್ಲಿ ಅವ್ರು ಬರ್ಬೇಕಾಗತ್ತೆ. ಬಂದ್ಬಿಟ್ಟು ಏನು ಅವ್ರು ಲೋನ್ಗೆ ಹೋಗೋದಾದ್ರೆ 70% ಲೋನ್ ಆಗುತ್ತೆ, 30% ಅವರು ಡೌನ್ ಪೇಮೆಂಟ್ ಮಾಡ್ತಾರೆ. ನಮ್ಮ ಕಡೆಯಿಂದನೇ ಲೋನ್ ವ್ಯವಸ್ಥೆ ಎಲ್ಲದನ್ನು ಬ್ಯಾಂಕಿಂದ ನಮ್ಮ ಬ್ಯಾಂಕ್ ಏಜೆಂಟ್ಸ್ ಏನೇ ಬಂದ್ಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಏನೇನಿದೆ ಎಲ್ಲದನ್ನು ಪ್ರೊಸೀಜರ್ನ ಕಂಪ್ಲೀಟ್ ಮಾಡಿ ಅವರಿಗೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಡೋ ತನಕ ಅವ್ರ ಜೊತೆ ನಾವೇ ನಿಂತ್ಕೊಡ್ತೀವಿ. ನಮ್ಮ ಬ್ಯಾಂಕ್ ಅವರೇ ನಿಂತ್ಕೊಂಡಿರ್ತಾರೆ. ಲೋನ್ ಎಲ್ಲ ಆದಮೇಲೆ ಇಂಥ ದಿವಸ ಬನ್ನಿ ಅಂತ ಕರಿತೀವಿ. ಸೇಲ್ ಏನು ರಿಜಿಸ್ಟ್ರೇಷನ್ ಆಫೀಸ್ಗೆ ಬರ್ತಾರೆ. ಸೊ ಸೇಲ್ ಡೀಡನ್ನು ಮಾಡಿಬಿಟ್ಟು ಅಲ್ಲಿ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿಬಿಟ್ಟು ಅವ್ರ ಕೈಗೆ ಅದನ್ನು ಕೊಟ್ಬಿಟ್ಟು, ಬ್ಯಾಂಕ್ ಲೋನ್ ಆದರೆ ಬ್ಯಾಂಕ್ ಅವರು ಬಂದುಬಿಟ್ಟು ರಿಜಿಸ್ಟ್ರೇಷನ್ ಏನು ಸೇಲ್ ಡೀಡ್ ಇರುತ್ತೆ ಅದನ್ನು ತೊಗೊಂಡು ಹೋಗ್ತಾರೆ. ಜೆರಾಕ್ಸನ್ನು ಕಸ್ಟಮರ್ಗೆ ಕೊಡ್ತಾರೆ. ಒಂದು ಸಾರಿ ಅವರು ಲೋನ್ ಕ್ಲಿಯರ್ ಮಾಡಿದ್ಮೇಲೆ ಅದು ಒರಿಜಿನಲ್ಲು ಅವರು ತೊಗೊಂಡು ಹೋಗ್ತಾರೆ. ಇಲ್ಲ ನಾನು 1 lakh ಕೊಟ್ಟಿದ್ದೀನಪ್ಪ, ನನಗೆ ನಾಳೆ ರಿಜಿಸ್ಟ್ರೇಷನ್ ಬೇಕು, ನನಗೆ ಫುಲ್ ಕ್ಯಾಶ್ ಇದೆ ಅಂತಂದರೆ ಬನ್ನಿ ಸರ್, ನೀವು ಬುಕ್ಕಿಂಗ್ ಮಾಡ್ಕೊಳ್ಳಿ, ನೀವು ವೆರಿಫಿಕೇಶನ್ ಮಾಡಿಸ್ತೀರಾ ಬಿಡ್ತೀರಾ ನಿಮ್ಮ ಇಷ್ಟ, ನೀವು ಯಾವತ್ತು ಹೇಳ್ತೀರಾ ಆವತ್ತು ನಾವು ಬಂದುಬಿಟ್ಟು ರಿಜಿಸ್ಟ್ರೇಷನ್ನ ಕಂಪ್ಲೀಟ್ ಮಾಡಿ ಕೊಡ್ತೀವಿ. ಇದಿಷ್ಟು ಪ್ರೊಸೀಜರು. ಇದರಲ್ಲಿ ಒಂದೇ ಒಂದು ನಮ್ಮ ಕಡೆಯಿಂದ ಏನಂದರೆ ಯಾವುದೇ ಹಿಡನ್ ಚಾರ್ಜಸ್ ಆಗಲಿ ಏನೂ ಇರೋದಿಲ್ಲ. ಪ್ರತಿಯೊಂದು ನಾವೇ ನೋಡ್ಕೋತೀವಿ. ರಿಜಿಸ್ಟ್ರೇಷನ್ನು ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ಸು ಎಕ್ಸ್ಟ್ರಾ, ಅದು ಏನಿರುತ್ತೆ ನಮ್ಮ ಟೋಟಲ್ ಇದರಲ್ಲಿ ಅದು ಇನ್ವಾಲ್ವ್ ಆಗಿರಲ್ಲ. ಇದು ಸೈಟ್ಗೆ ಅಷ್ಟೇ ನಾವು ರೇಟನ್ನು ಮಾತಾಡ್ತಿರೋದು. ರಿಜಿಸ್ಟ್ರೇಷನ್ನು ಮತ್ತು ರಿಜಿಸ್ಟ್ರೇಷನ್ ಚಾರ್ಜಸ್ಸು ಅದು ಎಕ್ಸ್ಟ್ರಾ ಇರುತ್ತೆ. ಅದನ್ನು ನಿಮಗೆ ರೆಸಿಪ್ಟಲ್ಲೇ ಬರುತ್ತೆ. ಅದನ್ನು ನೀವು ಬಂದುಬಿಟ್ಟು ಏನಿರುತ್ತೆ ಕೇಟು ಚಲನನ್ನು ರೈಸ್ ಮಾಡಬೇಕಾದ್ರೆ ಬಂದುಬಿಟ್ಟು ಅದೆಲ್ಲ ಕಟ್ಬಿಟ್ಟು ನೀವು ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡ್ಕೋಬಹುದು. ಇದು ನಮ್ಮ ಕಡೆಯಿಂದ ಪ್ರೊಸೀಜರ್. ಓಕೆ ಸರ್, ಸೂಪರ್. ಇನ್ನು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೇಳೋದಿದೆಯಾ ಸರ್? 100% ಯಾರ್ಯಾರು ಚಾನಲನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಬನ್ನಿ, ಡೈರೆಕ್ಟಾಗಿ ನನ್ನ ನಂಬರ್ಗಳಿರುತ್ತೆ ಕೆಳಗಡೆ, ಅವರಿಗೆ ಕಾಲ್ ಮಾಡಿ. ಸೊ ಬನ್ನಿ, ನಿಮಗೆ ಇಷ್ಟ ಆಗೇ ಆಗುತ್ತೆ. ಯಾಕೆ ಅಂತಂತಂದರೆ ಕಮ್ಮಿ ರೇಟ್ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ಗಂತೂ ತುಂಬ ಅದ್ಭುತವಾಗಿರೋ ಜಾಗ. ಇದನ್ನು ಏನಕ್ಕೆ ಅದ್ಭುತವಾಗಿದೆ ಜಾಗ ಅನ್ನೋದಕ್ಕೆ ಅಡ್ವಾಂಟೇಜಸ್ಸು ಬಂದುಬಿಟ್ಟು ಟು ಬಿ ಫ್ರಾಂಕ್ಲಿ ಹೇಳಬೇಕು ಅಂತಂತಂದರೆ, ಇಲ್ಲಿ ಬಂದುಬಿಟ್ಟು ನರಸಾಪುರ ಇದೆ ಪಕ್ಕದಲ್ಲಿ, ಮತ್ತು ವ್ಯಾಮ್ಗಲ್ ಇದೆ, ಇಲ್ಲೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ತುಂಬ ಇದೆ. ಮತ್ತೆ ಬಂದುಬಿಟ್ಟು ಟಾಟಾದವ್ರದ್ದು ಇಲ್ಲಿ ಕೋಲಾರದಲ್ಲೇ ಬಂದುಬಿಟ್ಟು ನಮ್ಮದು ಇದು ನಡೀತಾ ಇದೆ, ಇಂಡಸ್ಟ್ರಿ ನಡೀತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ಜೊತೆಗೆ ಇದಕ್ಕಿಂತ ಇದ್ರ ನೆಕ್ಸ್ಟ್ ಕೋಲಾರದಲ್ಲೇ ಬಂದುಬಿಟ್ಟು ಹೆಲಿಕಾಪ್ಟರ್ ಇಂಡಸ್ಟ್ರಿ, ಪ್ರೊಡಕ್ಷನ್ ಇಂಡಸ್ಟ್ರಿ ಬಂದುಬಿಟ್ಟು ಲಾಂಚ್ ಆಗ್ತಾ ಇದೆ. STRR ರೋಡು, PRR ರೋಡು ಎಲ್ಲವೂ ಇಲ್ಲಿಂದ ಹೋಗ್ಬೇಕಾದ್ರೆ ನಿಯರೆಸ್ಟಲ್ಲೇ ನಿಮಗೆ ಸಿಕ್ಕುತ್ತೆ. ಸೊ ಇದು ಜೊತೆಗೆ ನಮಗೆ ಏನಂತಂದರೆ KIIDB ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 12,000 ಎಕರೆಗಳಷ್ಟು ನಮಗೆ ಅಕ್ವೈರ್ ಮಾಡ್ಕೊಂಡಿದೆ ಇಂಡಸ್ಟ್ರಿಗೋಸ್ಕರ. ಸೊ ಇದನ್ನ ಎಲ್ಲದನ್ನು ನಾವು ನೋಡಿದ್ರೆ ಏನಾಗ್ತಿದೆ ಅಂತಂದ್ರೆ ನೆಕ್ಸ್ಟ್ ಡೆವಲಪ್ಮೆಂಟು ಬೆಸ್ಟ್ ಆಗಿ ಇಲ್ಲಿ ಬೆಳೀತಾ ಇದೆ. ಸರ್ ಇಲ್ಲಿವರೆಗೂ ತುಂಬಾನೇ ಚೆನ್ನಾಗಿ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿ ಏನಾದ್ರೂ ಬೇಕಿತ್ತು ಅಂದ್ರೆ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಫ್ಯಾಮಿಲಿ ಜೊತೆ ಬಂದು ಸೈಟ್ ನ ವಿಸಿಟ್ ಮಾಡಿ. ಇನ್ನು ನಮ್ಮ PK ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಬರೀ ಯೂಟ್ಯೂಬ್ ಅಲ್ಲದೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಅಲ್ಲೂ ಕೂಡ ಇದೆ, ಅಲ್ಲೂ ಕೂಡ ಹೋಗಿ ಫಾಲೋ ಮಾಡಿ. ಸರ್ ತುಂಬಾನೇ ಚೆನ್ನಾಗಿ ನಮ್ಮ ಕಸ್ಟಮರ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.